ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೆಎಸ್ಸಿಎ. ಬೆಂಗಳೂರಿನಲ್ಲಿ ಈ ಬಾರಿಯ ಐಪಿಎಲ್ ಉದ್ಘಾಟನಾ ಪಂದ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಉದ್ಘಾಟನಾ ಪಂದ್ಯದ ದಿನಾಂಕ ನಿಗದಿಯಾಗುತ್ತಂತೆ. ಗುಡ್ ನ್ಯೂಸ್ ಕೊಟ್ಟಿದೆ ಕೆಎಸ್ಸಿಎ. ಈಗ ಬೆಂಗಳೂರಿನಲ್ಲಿ ಈ ಬಾರಿಯ ಐಪಿಎಲ್ ಉದ್ಘಾಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಎಸ್ಸಿಎ ಮನವಿಗೆ ಈಗ ಆಲ್ರೆಡಿ ಬಿಸಿಸಿಐ ಸ್ಪಂದಿಸದೆ ರಿಯಾಕ್ಟ್ ಮಾಡಿದೆ ಅಂತ ಕೂಡ ಮಾಹಿತಿ ಇರುವಂಥದ್ದು. ಸರ್ಕಾರದ ಜೊತೆಯೂ ಕೂಡ ನಾವು ಮಾತುಕತೆ ನಡೆಸಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಇದು. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ಉದ್ಘಾಟನೆ ಆಗ್ತಾ ಇರುವಂಥದ್ದು. ಸೊ ಒಂದು ಭಯ ಇತ್ತು, ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು, ನೆಕ್ಸ್ಟ್ ಇಲ್ಲಿ ಆಯೋಜನೆ ಮಾಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು. ಬಿಕಾಸ್ ಹಿಂದೆ ಆದಂತಹ ಘಟನೆ ಸಾಕಷ್ಟು ಜೀವಗಳು ಬಲಿಯಾಗಿದ್ದು, ಎಷ್ಟೋ ಜನ ಹಿಡಿ ಶಾಪವನ್ನು ಹಾಕಿದ್ರು, ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಡೌಟೇ ಇತ್ತು ನಡೆಯುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಬಟ್ ಮನವಿಯ ಮೇರೆಗೆ ಇದೀಗ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಐಪಿಎಲ್ ಉದ್ಘಾಟನೆಗೆ ಸೂಚನೆ ಸಿಗ್ತಾ ಇರುವಂಥದ್ದು. ಕೆಎಸ್ಸಿಎ ಬೆಂಗಳೂರಿನಲ್ಲಿ ಈ ಬಾರಿಯ ಐಪಿಎಲ್ ಉದ್ಘಾಟನಾ ಪಂದ್ಯ ನಡೆಯುತ್ತೆ ಅಂತ ಹೇಳಿಬಿಟ್ಟು ಗುಡ್ ನ್ಯೂಸ್ ಅನ್ನ ರವಾನೆ ಮಾಡಿದೆ. ಮೈಸೂರಿನಲ್ಲಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೆಎಸ್ಸಿಎ ಅಧ್ಯಕ್ಷರಾಗಿರ್ತಾರೆ, ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸರ್ಕಾರದ ಜೊತೆ ಕೂಡ ಮಾತುಕತೆ ಆಗಿದೆಯಂತೆ. ಅವರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗುತ್ತೆ ಅಂದ್ರೆ ಆರ್ಸಿಬಿನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಏನೋ ಹೋಮ್ ಗ್ರೌಂಡ್ ನಲ್ಲೇನೆ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತು ಮೆಂಬರ್ಸ್ಗೆ, ಕೆಎಸ್ಸಿಎ ಮೆಂಬರ್ಸ್ಗೆ, ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು IPL ಕ್ರಿಕೆಟ್ ನಾವು ವಾಪಸ್ ತೊಗೊಂಬರ್ಬೇಕು ಅಂತ ಅಂದರೆ ಅದು ಅಷ್ಟು ಈಸಿ ಅಲ್ಲ. ಅದು ನಾವು ಕಾಲ್ ತುಳಿದ ಪ್ರಕರಣ ಏನಾಯಿತು ಅದಾದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕಂದರೆ ಆವಾಗ ಇದ್ದಿದ್ದಂಥ ಒಂದು ಏನೋ ಆಫೀಸ್ ಬೇರೆ ರಿಸೈನ್ ಬೇರೆ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ನಾವು BCCI ಹತ್ರನೂ ಮಾತಾಡಿದ್ದೀವಿ. ಸೊ ಅವ್ರ ಕಡೆಯಿಂದ ಬೆಂಬಲ ಚೆನ್ನಾಗಿ ಸಿಕ್ಕಿದೆ. ಅವರು ಅದನ್ನೇ ಯೋಚನೆ ಮಾಡ್ತಾಯಿದ್ರು. ಸೊ ನಾವು ಯಾವಾಗ ಸೆಕ್ರೆಟರಿ BCCIನ ಮೀಟ್ ಮಾಡಿದ್ವೋ ನಾವು, ಅವ್ರು ಹೇಳ್ತಾ ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವು ಇತ್ತು ಆ್ಯಕ್ಚುಲಾಗಿ. ಅದು ಏನು ಓರಲ್ಲಾಗಿ ಏನು ಕಮ್ಯುನಿಕೇಟ್ ಮಾಡಿದಾರೋ ಅದನ್ನು ನಾವು ಇನ್ ರೈಟಿಂಗ್ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. DCM ಆಗ್ಬೋದು, CM ಆಗ್ಬೋದು, ಅವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ. ಆಮೇಲೆ ಹೋಮ್ ಮಿನಿಸ್ಟರ್ನ ನಾವು ಮಿಸ್ ಮಾಡೋದ್ವಿ ಮೀಟ್ ಮಾಡೋದಕ್ಕೆ. ಬಟ್ ಇವಾಗ ಅವರೆಲ್ಲರೂ ಬೆಳಗಾಂ ಸೆಷನಲ್ಲಿ ಇರೋದ್ರಿಂದ ಅವರು ಬಂದಿದ್ದ ತಕ್ಷಣವೇ ಅವೆಲ್ಲ ಫೋನಲ್ಲಿ ಮಾತಾಡಿದ್ದೀವಿ ಇವ್ರ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ. CB ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗುತ್ತೆ